ಉಫ್! ಹಬ್ಬ! ಇವತ್ತಾದ್ರೂ ಫೈನಲ್ ಆಗಿ ಮಳೆ ಹೋಯ್ತು. ಇಷ್ಟ್ ದಿನ ಜೆಟ್ಟು ಪೈಪ್ ಎಲ್ಲ ಒತ್ತಿ ಒತ್ತಿ ನನಗಂತೂ ಸಾಕಾಗೋಗ್ಬಿಟ್ಟಿತ್ತು. ಈ ವರ್ಷದಲ್ಲಂತೂ ನಾನ್ ಕಂಡರಿಯದಂತ ಅನಾಹುತಗಳನ್ನ ನೋಡಾಕ್ಬಿಟ್ಟೆ. ಮೊದಲನೇದ್ ಬಂದು ಈ ಮಳೆ ಜೂನ್ ಗಂಟ ಹೋಗಿದ್ದು. ಈ ಮಳೆ ಹೋಗೋದು ಹೋಯ್ತು ಅದಕ್ಕೆ ನಮ್ ಭರವಸೆಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಚಿಕ್ಕಾದ್ರಿ ಆಳು ಮೂಳು ಮಳೆಗಳೆಲ್ಲ ಹೊಂಟೋಗ್ಬಿಟ್ಟಿತ್ತು. ಕೊನೆದಾಗಿ ಫೈನಲ್ ಆಗಿ ಈ ದೊಡ್ಡಾದ್ರಿ ಮಳೆ ಹೋಯ್ತು. ನಮ್ಗಂತೂ ಭರವಸೆ ಕೊಟ್ಟಂಗ್ ಆಯ್ತು. ಈ ಮಳೆ ಹುಯ್ಯಲ್ಲ ಅನ್ನೋ ಭರವಸೆಯಿಂದ ಮೊದ್ಲೇ ಜೆಟ್ಟಲ್ಲಿ ನೀರ ಹೊಡ್ಕೊಂಡು ಹೋಗಿದೆ. ಅದ್ರ ಮೇಲೆ ಈಗ ಮಳೆ ಹೋಯ್ತು. ನನಗಂತೂ ತೃಪ್ತಿ ಆದಂಗ್ ಆಯ್ತು. ಇವಾಗ ಗೊಬ್ಬರ ಕೊಡ್ಬೇಕು. ಗೊಬ್ಬರದ ರೇಟ್ ಕೇಳಬಿಟ್ರೆ ತಲೆ ತಿರ್ಗೆ ಬಂದ್ಬಿಡ್ತದೆ. ಏನಕ್ಕೆ ಅಂತಂದ್ರೆ ಇಷ್ಟು ವರ್ಷಗಳಲ್ಲಿ 1200 ರೂಪಾಯಿ 1300 ರೂಪಾಯಿ ಇದ್ದಿದ್ ಗೊಬ್ಬರಗಳೆಲ್ಲವ 2000 2300 ರೂಪಾಯಿ ಆಗೈತೆ. ಇಷ್ಟೆಲ್ಲ ಕಷ್ಟಗಳಿದ್ರು ನಮ್ ರೈತರು ಛಲ ಬಿಡದಂಗೆ ಬೆಳೆ ಬೆಳಿತಾರಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್. ಹಾಗೆ ನಮ್ ರೈತರು ಬೆಳೆದಿರೋಂತ ಬೆಳೆಗೆ ಒಳ್ಳೆ ರೇಟ್ ಕೊಡ್ತಾರಂತ ನಮ್ ಸರ್ಕಾರಕ್ಕಂತೂ ಇನ್ನೂ ದೊಡ್ಡ ನಮಸ್ಕಾರ. ಹಿಂಗೆ ಕೊಡ್ತಾ ಇದ್ರೆ ರೇಟ್ಗಳನ್ನ ನಮ್ ರೈತರು ಬೇಸತ್ತು ವ್ಯವಸಾಯ ಎಲ್ಲ ಬಿಟ್ಬಿಟ್ಟು ಭೂಮಿ ಎಲ್ಲಾನು ಬೇರೆಯವ್ರು ಕೊಟ್ಬಿಟ್ಟು ಯಾವ್ದೋ ಫಾರಿನ್ ಗಿರಿನ್ಗೆ ಮಕ್ಳುಗಳನ್ನ ಸೇರಿಸ್ಬಿಟ್ಟು ಇಂಜಿನಿಯರಿಂಗ್ ಓದಿಸಿ ಒಳ್ಳೆ ಕೆಲಸ ತೆಗಿಸ್ಕೊಂಡು ದುಡ್ಡು ಕಾಸು ಮಾಡಿಕೊಂಡು ಆರಾಮಾಗಿರ್ತಾರೆ. ಆಮೇಲೆ ಈ ಸರ್ಕಾರಗಳು ಡೆವಲಪ್ ಸಿಟಿ ಅಂತೆಲ್ಲ ಮಾಡ್ತಾ ಇದಾರಲ್ಲ, ಹಳ್ಳಿಗಳೆಲ್ಲನು ತಗೊಂಡು ಸಿಟಿ ಮಾಡ್ಕೊಂಡು ಎ ಜನರೇಟ್ ಭತ್ತ ಜನರೇಟ್ ಅಕ್ಕಿಗಳನ್ನ ತಿನ್ಕೊಂಡು ನಿಮ್ದೇಗಿರ್ಲಿ. ನಾನು ಹೇಳಿದ್ರಲ್ಲಿ ಸುಳ್ಳೇನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ನಿಮ್ದೇನೆ. ನಾವು ರೈತರುಗಳು ಸ್ವಲ್ಪ ಬುದ್ಧಿ ಕಲಿಬೇಕು. ನಾವಾಗಿರೋ ತರನೇ ನಮ್ಮ ಮಕ್ಕಳಾಗ್ಲಿ ಅಂತ ಬಯಸ್ತೀವಿ, ಆದ್ರೆ ಅದು ತಪ್ಪು. ಯಾಕಂತಂದ್ರೆ ಇವಾಗಿನ ಕಾಲದಲ್ಲಿ ಅದನ್ನ ನಡೆಯಲ್ಲ. ವ್ಯವಸಾಯ ಎಲ್ಲ ನಂಬ್ಕೊಂಡು ಈ ಜೀವನನೇ ಮಾಡಬಾರ್ದು ಅನ್ಸ್ಬಿಡೋದು. ನಮ್ಮ ಮಕ್ಳುಗಳ ಕಾಲಕ್ಕಾದ್ರೂ ನಾವೊಂದ್ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸ ಕೊಡ್ಸೋಣ. ನಾವ್ ಹಾಳಾಗಿದ್ ಸಾಕು, ನಮ್ಮ ಮಕ್ಕಳಾರು ಉದಾರ ಆಗ್ಲಿ. ನನ್ಗೆ ಅನ್ಸಿದ್ನ ನಾನು ಹೇಳಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸಿಗುವ ಮತ್ತೆ.